ಮಾಡೋಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಎಲ್ಲರೂ ಸೇರ್ಕೊಂಡವಿ. ಸೊ ಈ ಮುಂಚೆ ನಾನು ಮೊದಲು ಧ್ವಜವನ್ನು ಯಾವ ರೀತಿ ಕಟ್ಟಬೇಕು ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ತಮ್ಮೆಲ್ಲರಿಗೂ ಇದು ಸಹಾಯಕ ಆಗ್ತಕ್ಕೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಧ್ವಜಕ್ಕೆ ತನ್ನದೇ ಆಗಿರ್ತಕ್ಕಂತಹ ಒಂದು ಮಹತ್ವ ಇದೆ. ಆ ಧ್ವಜವನ್ನು ನಾವು ಮೇಲೆ ಕೆಳಗೆ ಮಾಡಬಹುದು ಆಗಲಿ, ಅದಕ್ಕೆ ಅಭಾಸ ಆಗ್ತಕ್ಕಂಥದ್ದನ್ನು ನಾವು ಮಾಡಬಾರ್ದು. ಆ ನಿಟ್ಟಿನೊಳಗೆ ನಾವು ಒಂದು ನಿಯಮದ ಪ್ರಕಾರ ಧ್ವಜವನ್ನು ಯಾವ ರೀತಿ ಕಟ್ಟಬೇಕು ಅನ್ನೋದು ನೋಡೋಣ. ಸೊ ಅದಕ್ಕೂ ಮುಂಚೆ ನಾವು ಆಗಸ್ಟ್ 15ಕ್ಕಿಂತ ಪೂರ್ವದಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಅಂದರೆ 14ನೇ ತಾರೀಕಿಗೆ ನಾವು ನಮ್ಮ ಧ್ವಜ ಹುರಿ ಯಾವ ರೀತಿ ಇದೆ ಅಥವಾ ಏನಾದರೂ ಕಟ್ಟಾಗಿದೆಯೋ ಹೆಂಗೆ ಅದೊಂದು ನಾವು ಇಲ್ಲಿ ನೋಡ್ಕೋಬೇಕು, ಗಮನಿಸಬೇಕು. ನಂತರ ಈ ಧ್ವಜವನ್ನು ಕೂಡ ನಾವೇನು ಮಾಡ್ಬೇಕಂದ್ರೆ ಇದು ಸರಿ ಇದೆಯಲ್ಲ ಅಂತಕ್ಕಂಥದ್ದನ್ನು ನಾವು 14ನೇ ತಾರೀಕಿಗೆ ಏನು ಮಾಡಬೇಕು, ಎಲ್ಲ ನಾವು ರೆಡಿ ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ನಮ್ಮ ದೈಹಿಕ ಶಿಕ್ಷಕರಾದಂಥ ಶಿವಮೂರ್ತಿಯವರು ನಿನ್ನೆ ತಾನೇ ಹಗ್ಗವನ್ನು ಮತ್ತು ಈ ಧ್ವಜವನ್ನು ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಯಾವ ರೀತಿ ನಾವು ಕಟ್ಟಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಯಾವಾಗಲೂ ಧ್ವಜ ನಮ್ಮ ರಾಷ್ಟ್ರ ಧ್ವಜ ಇದು ಕೇಸರಿ ಅಂತಕ್ಕಂಥದ್ದು ಮೇಲೆ ಬರಬೇಕು. ಯಾವಾಗಲೂ ನಾವು ಹಾರಿಸಿದಾಗ ಇದು ಈ ಥರ ಈ ಭಾಗ ಕೇಸರಿ ಭಾಗ ಇದು ಮೇಲೆ ಬರಬೇಕು. ಮಧ್ಯೆ ಇಲ್ಲಿ ಬಿಳಿ, ಆಮೇಲೆ ಕೆಲವೊಂದು ಧ್ವಜದಲ್ಲಿ ಅಶೋಕ ಚಕ್ರ ಇರೋದಿಲ್ಲ, ಅದು ಕೂಡ ಅಶೋಕ ಚಕ್ರ ಇರ್ತಕ್ಕಂಥ ಧ್ವಜವನ್ನೇ ನಾವು ಆಯ್ಕೆ ಮಾಡ್ಕೋಬೇಕು. ಕೆಳಗಡೆ ಅಂತಲ್ಲ ಕೇಸರಿ, ಬಿಳಿ, ಹಸಿರು ಈ ರೀತಿ ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವು ನೋಡ್ಕೋಬೇಕು. ಇದು ಬರುವಾಗ ನಾವೇನು ಮಾಡ್ಕೊ ಮೊದಲು ಇಲ್ಲಿ ಒಂದು ಈ ಕಟ್ಟಿಗೆ ಐತಲ್ಲ, ಈ ಚಿಹ್ನೆ ಅಂತ ಹೇಳ್ತಾರಲ್ಲ, ಕಟ್ಟಿಗೆ ಚಿಹ್ನೆ ಅಂತ ಹೇಳ್ತಾರ, ಆ ಚಿಹ್ನೆಗೆ ನಾವು ಏನು ಮಾಡ್ಬೇಕಂದ್ರೆ ಸೊ ಇದು ಕಟ್ಟಿಗೆ ಚಿಹ್ನೆ, ಆ ಚಿಹ್ನೆಯನ್ನು ನಾವೇನು ಮಾಡ್ಬೇಕು ಇಲ್ಲಿ ಮೊದಲು ಇದನ್ನು ಕಟ್ಟಬೇಕು. ಯಾಕಂದ್ರೆ ಇದು ಮೇಲೆ ಹೋಗ್ತಕ್ಕಂಥದ್ದಲ್ಲ, ಹಾಗಾಗಿ ಸ್ವಲ್ಪ ಇಟ್ಕೊಡ್ರಿ. ಇಲ್ಲಿ ಯಾವ ರೀತಿ ಕಟ್ಟಬೇಕು ಅಂತಂದ್ರೆ ಈ ರೀತಿ ನೋಡಿ, ಇಲ್ಲಿ 3 ಗಂಟನ್ನು ನಾವು ಇಲ್ಲಿ ಏನು ಮಾಡಬೇಕು, ಹಾಕಬೇಕು. ಈ ರೀತಿ ಒಂದು, ಯಾಕಂದರೆ ತುಂಬ ಭದ್ರವಾಗಿರ್ಬೇಕಲ್ಲ ಇದು, ಹಾಗೆ ಭದ್ರವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನಾವು ನೋಡ್ಕೋಬೇಕು. ಇದನ್ನು ಎರಡು ಗಂಟೆ ಆಗಿದೆ ಇವಾಗ. ನಂತರ ಮತ್ತೊಂದು ಗಂಟನ್ನು ಹಾಕಿ ಈ ರೀತಿ ನಾವು ಇಲ್ಲಿ ಒಂದು ಇದಲ್ಲ, ಇದನ್ನು ಸ್ವಲ್ಪ ಓಪನ್ ಮಾಡ್ಕೊಳ್ಬೇಕು ನೋಡಿ. ಇದು ಭಾಳ ಮೇನ್, ಇದು ಭಾಳಷ್ಟು ಶಿಕ್ಷಕರು ಇಲ್ಲಿ ಇದನ್ನು ಮಾಡ್ತಾ ಇರೋದಿಲ್ಲ. ಇದು ಸೇಫ್ಟಿಗೋಸ್ಕರ ಈ ಗಂಟನ್ನು ಇದರಲ್ಲಿ ನಾವು ದಾಟಿಸ್ಬೇಕಿದೆ. ಯಾವುದೇ ಕಾರಣಕ್ಕೂ ಇದು ಬಿಚ್ಚಿ ಹೋಗ್ತಕ್ಕಂಥ ಸಂದರ್ಭ ಇದಲ್ಲ. ಸೊ ಇದಾದ ನಂತರ ಅದೇ ರೀತಿ ಕೆಳಗಡೆ ಕೂಡ ನಾವೇನು ಮಾಡ್ಬೇಕು, ಇಲ್ಲಿ ಕಟ್ಟಬೇಕು. ಸೊ ಅಲ್ಲಿ ಚಿಹ್ನೆ ಇದ್ದಂತೆ ಇಲ್ಲಿ ಇರೋದಿಲ್ಲ, ಬದಲಾಗಿ ಈ ಹುಕ್ಕಲ್ಲಿ ನಾವು ರೂಫ್ ಅಂತ ಏನಂತವಲ್ಲ ಅಲ್ಲಿ ಈ ರೀತಿ ನಾವು ಕಟ್ಟಬೇಕು. ಒಂದು, ಎರಡು ಹಾಕಬಹುದು, ಇಲ್ಲ 3 ಹಾಕಬಹುದು ಅಂತ ಹಾಕಿ ಅದೇ ರೀತಿ ನಾವು ಇದನ್ನು ಭಾಳ ಮೇನ್ ನೋಡ್ರಿ, ಇದು ಓಪನ್ ಮಾಡಿ ಇಲ್ಲಿ ನಾವು ಇದರೊಳಗಡೆ ತೋರಿಸ್ಬೇಕು ಇದನ್ನು. ಓಕೆ, ಇದು ತುಂಬ ಭದ್ರ ಆಗ್ತಕ್ಕಂಥ ಒಂದು ಪದ್ಧತಿ. ಸೊ ಇದಾದಮೇಲೆ ನಾವೇನು ಮಾಡಬೇಕು, ಇದು ಮೇಲೆ ಹೋಗ್ತಕ್ಕಂಥದ್ದನ್ನು ನೋಡ್ಕೋಬೇಕು, ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲಿ ಮೇಲೆ ಯಾವ್ದು ಮೇಲೆ ಹೋಗ್ತತಿ ಅಂತೇಳಿ. ಸೊ ಇದು ಮೇಲೆ ಹೋಗ್ತಕ್ಕಂಥ. ಸೊ ಈಗ ನಾವೇನು ಮಾಡ್ಬೇಕು, ಇದನ್ನು ಫೋಲ್ಡ್ ಮಾಡಬೇಕು. ಯಾವ ರೀತಿ ಫೋಲ್ಡ್ ಮಾಡಬೇಕು, ಜಿಗ್ಜಾಗ್ ರೀತಿಯಲ್ಲಿ ನಾವೇನು ಮಾಡಬೇಕು, ಫೋಲ್ಡ್ ಮಾಡಬೇಕು. ಅದಕ್ಕಿಂತ ಪೂರ್ವದಲ್ಲಿ ಮಧ್ಯೆ ಏನಾದರೂ ನಾವೇನು ಮಾಡಬೇಕು, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತೇಳಿ ಹೂವು ಆಯಿತು ಅಥವಾ ಹೂವು ಹಾಕಬಾರ್ದು. ಪೇಪರ್ಸ್ ಕಟ್ಟಿಂಗ್ ಇದ್ದರೆ ಅಥವಾ ಚಿಕ್ಕ ಚಿಕ್ಕ ಬಾಲ್ಸ್ ಇದ್ದರೆ, ಥರ್ಮೋ ಬಾಲ್ಸ್ ಇರ್ತಾವಲ್ಲ, ಆ ಬಾಲ್ಸ್ ಇದ್ದರೆ ಕೂಡ ನಾವು ಹಾಕೋಬೇಕು. ಮಧ್ಯ ಹೂವು ಹಾಕ್ಬಾರ್ದು. ನೋಡಿ ಈ ರೀತಿ ನಾವು ಇದು ಮೇಲೆ ಬರಬೇಕಿದು. ಇದು ಕೇಸರಿ ಮೇಲೆ ಸ್ಟೇಟಿಗೆ ಹಾಕಿ ನೋಡ್ರಿ, ಅಲ್ಲಿ ಚಿಕ್ಕ ಚಿಕ್ಕ ಪ್ಲೇಟ್ ಮಾಡ್ತಾ ಬರ್ತಾ ಇದ್ದಾರೆ ನೋಡ್ರಿ ನಮ್ಮ ಸರ್. ಚಿಕ್ಕ ಚಿಕ್ಕ ಪ್ಲೇಟನ್ನು ಮಾಡ್ತಾ ಬರ್ಬೇಕು. ತೋರಿಸಿರಿ ಸರ್, ಅನ್ನೋದು ತೋರಿಸ್ತಾರೆ. ಹಾಂ ಈ ಥರ, ಓಕೆ. ಹಾಂ ಈ ಥರ ಏನು ಮಾಡಬೇಕು, ಚಿಕ್ಕ ಚಿಕ್ಕ ಪ್ಲೇಟ್ ಮಾಡ್ತಾ ಬರಬೇಕು. ಓಕೆನಾ? ನಿಧಾನ ಮಾಡಿರಿ, ನಿಧಾನ ಹುಷಾರು.
ಅಲ್ಲ ಸರ್ ಇಲ್ಲಿ ಬರೋಕೆ ಇದಾಗತ್ತೆ. ಇಲ್ಲ ಬರ್ರಿ ಹಾಗೆ ಬರ್ರಿ. ಹಾಂ, ವೆರಿ ಗುಡ್. ಈ ರೀತಿ ಮಾಡಿದ್ಮೇಲೆ ನೆಕ್ಸ್ಟ್ ಏನಿದೆಯಲ್ಲ ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಈ ಕಟ್ಟದ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಬರೋಕೆ ಇದಾಗ್ತದೆ. ಕಟ್ರಿ ಏನಾಗಲ್ಲ ಆಯಿತಾ? ಸೊ ಇದು ಮೇಲೆ ಇರ್ತಕ್ಕಂಥದ್ದನ್ನು ಕನ್ಫರ್ಮ್ ಮಾಡ್ಕೊಂಡು ನಾವು ಕೆಳಗಡೆ ಇರ್ತಕ್ಕಂಥದ್ದು ಏನೈತಲ್ಲ ಈ ಉರಿಯನ್ನು ಈ ಧ್ವಜದ ಅರ್ಧ ಭಾಗ ಇಲ್ಲಿ ಈ ರೀತಿ ಮಾಡ್ಕೋಬೇಕು ನಾವು. ಧ್ವಜದ ಅರ್ಧ ಭಾಗ ಧ್ವಜದ ಅರ್ಧ ಭಾಗದ ಮಧ್ಯದಲ್ಲಿ ಈ ರೀತಿ ಗಂಟಾಕಿ ಈ ರೀತಿ ಸುತ್ತಬೇಕು ನೀವು. ಟೈಟ್ ಮಾಡಿ ಸುತ್ತಬೇಕು. ಈ ರೀತಿ ಸುತ್ತಿ ಇದನ್ನ ಏನು ಮಾಡ್ಬೇಕಂದ್ರೆ ಇದ್ರೊಳಗಡೆ ಒಂದು ತೋರಿಸ್ಬೇಕು. ಇಲ್ಲಿ ತುಂಬ ಟೈಟ್ ಇರ್ತದಲ್ಲ, ಸ್ವಲ್ಪ ನಿಧಾನ ಅದನ್ನೇನು ಮಾಡ್ಬೇಕು ತೋರಿಸ್ಬೇಕು ಇದ್ರೊಳಗೆ. ನಾವೇನು 2 ರೌಂಡು ಹಾಕಿರ್ತಾವಲ್ಲ ಆ 2 ರೌಂಡ್ ಒಳಗಡೆನೂ ಕೂಡ ಅದು ಏನು ಮಾಡ್ಬೇಕಂದ್ರೆ ತೋರ್ಬೇಕದು ಈ ರೀತಿ. ಸರ 2 ರೌಂಡ್ ಇದು ಮೇಲೇನೂ ಹೋಗಬಾರ್ದು. ಇಲ್ಲಿ ಇದು ಸ್ಟ್ರಕ್ ಆಗ್ತಕ್ಕಂಥ ಸಂದರ್ಭ ಇರ್ತದೆ. ಇದು ಒಂದು ಇಷ್ಟಿರ್ಬೇಕು ಸರ್, ಇಷ್ಟೇ ಈ ರೀತಿ. ಸೊ ಇದು ಧ್ವಜವನ್ನು ಕಟ್ತಕ್ಕಂಥ ಒಂದು ಪದ್ಧತಿ, ನಿಯಮ. ಸೊ ಹೀಗೆ ನಾವು ಇದು ಮೇಲೆ ಹೋಗ್ತಕ್ಕಂಥ ರೀತಿಯಲ್ಲಿ ಇದನ್ನ ಏನು ಮಾಡ್ಬೇಕು, ಈ ಕಡೆ ಸರ್. ಅಲ್ಲಿ ತೋರಿಸಿ ಮೇಡಮ್, ಅಲ್ಲಿ ಇಲ್ಲಿ ನೋಡ್ರಿ, ಅಲ್ಲಿ ನೋಡ್ಕೋಬೇಕು ಸರಳ ದಾರ ಹೋಗ್ತತಿಲ್ಲ ಅಂತೇಳಿ. ಅವಾಗ ಇದನ್ನ ಏನು ಮಾಡ್ಬೇಕು ನಾವು ನಿಧಾನ ಮೇಲೆ ಕಳಿಸ್ತೀವಿ. ಓಕೆನಾ? ಅದಾದಮೇಲೆ ಈ ದಾರವನ್ನು ಬಿಟ್ಟು ನಾವು ಇದನ್ನು ಟೈಟ್ ಮಾಡಬೇಕು. ಇದನ್ನು ನಾವೇನು ಮಾಡಬೇಕು, ಕಟ್ಟಬೇಕು. ಬಿಗಿಯಾಗಿದ್ದನ್ನ ಏನು ಮಾಡಬೇಕು, ಕಟ್ಟಬೇಕು. ತೀರ ಎಳಿಬೇಡ, ಅಷ್ಟೇ ಕಟ್ರಿ. ಇದಿರಲಿ, ಹಾಂ ಇಷ್ಟ ಇರಲಿ. ಹಾಂ, ನೆಕ್ಸ್ಟು ಇದು ಟೈಟ್ ಮಾಡಿದ್ಮೇಲೆ ನಾವೇನು ಮಾಡಬೇಕು, ಯಾರು ಗೆಸ್ಟ್ ಧ್ವಜಾರೋಹಣ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಅಥವಾ ಉನ್ನತ ಅಧಿಕಾರಿಗಳು ಮಾಡ್ತಾರೆ ಅವ್ರ ಕೈಯಲ್ಲಿ ಈ ಒಂದು ದಾರವನ್ನು ಪರಿಚಯ ಮಾಡಿಸಿ ಸ್ವಲ್ಪ ಇದನ್ನ ಹಿಂಗೆ ಅಲ್ಲಾಡಿಸ್ತಾ ಏನು ಮಾಡಬೇಕು, ಧ್ವಜಾರೋಹಣವನ್ನು ಮಾಡಬೇಕು. ಸೊ ಇಷ್ಟೊತ್ತು ನಮ್ಮ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದ. ಇದುವರೆಗೂ ಕಾರ್ಯಕ್ರಮದ ಬಗ್ಗೆ ಸವಿಸ್ತರವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ನಮ್ಮ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು. ತುಂಬ ಹೃದಯಪೂರ್ವಕ ಧನ್ಯವಾದಗಳು.